ಊಟದ ಬಗ್ಗೆ ನೀವು ಹೇಳಿದ್ದಕ್ಕೆ ಈಗ ನಾವು ಫಾರ್ ಎಕ್ಸಾಂಪಲ್ ಈಗ ಫೈಬರ್ ಅಂತಂದರೆ ಫೈಬರ್ ರಿಚ್ ಇರುವಂಥ ಫ್ರೂಟ್ ಯಾವುದು, ವೆಜಿಟೇಬಲ್ ಯಾವುದು, ಎಲ್ಲವೂ ಈಗ ಫಾರ್ ಎಕ್ಸಾಂಪಲ್ ಬ್ರಾಕ್ಲಿ ಈ ಥರದ್ದು, ಎಸ್ ಜುಕಿನಿ ಆ ಥರದ್ದು. ಬಟ್ ಇದೆಲ್ಲ ಕೇಳೋದಕ್ಕೆ ಸ್ವಲ್ಪ ಫ್ಯಾನ್ಸಿ, ಬಟ್ ನಿಜವಾಗ್ಲೂ ತೊಗೊಂಡು ಅದನ್ನು ತಿಂತೀವ ಅನ್ನೋದು ಪ್ರಶ್ನೆ. ಸೊ ಅದು ಕಷ್ಟ. ಈಗ ಫಾರ್ ಎಕ್ಸಾಂಪಲ್ ಈಗ ಕರ್ನಾಟಕದ ಒಂದು ಸ್ಟೇಪಲ್ ಫುಡ್, ಎಸ್ ಒಂದು ಸಾಧಾರಣ ಆಹಾರ ಕ್ರಮ, ಮುದ್ದೆ, ಅನ್ನ, ಪಲ್ಯ. ಸೊ ನಮ್ಮ ಕರ್ನಾಟಕದ ಆಹಾರ ನಿಜವಾಗ್ಲೂ ಗಟ್ ಫ್ರೆಂಡ್ಲಿ ಇದೆಯಾ ಅನ್ನೋದೇ ಪ್ರಶ್ನೆ. ಯಾಕಂದರೆ ಎಷ್ಟೊಂದು ಜನ ಅದೇ ತಿಂತಾರೆ ಎವ್ರಿ ಡೇ. ಎಸ್ ಅಥವಾ ಉತ್ತರ ಕರ್ನಾಟಕ ಭಾಗಕ್ಕೆ ಹೋದರೆ ನೀವು ಜೋಳದ ರೊಟ್ಟಿ ಈ ಥರ ಎಲ್ಲ. ಸೊ ನಮ್ಮ ಕರ್ನಾಟಕ ಫುಡ್ ಸ್ಟೈಲ್ ಗಟ್ ಹೆಲ್ತ್ಗೆ ಪ್ರೋ ಆಗಿದೆಯಾ ಅಥವಾ ವಿರುದ್ಧವಾಗಿದೆಯಾ ಅಂತ? ಓಕೆ, ಇವಾಗ ನಾವೆಲ್ಲ ಕಡೆ ನೋಡಿ ನೋಡಿ ಫ್ಯಾನ್ಸಿ ಫುಡ್ ಅಂದರೆ ಮಾತ್ರ ಅದೇನೋ ಹೆಲ್ತಿ. ಓಕೆ, ಅದು ಅಲ್ಲಿ ಇಲ್ಲಿ ಬೆಳೆಯೋದೇ ಇಲ್ಲ, ಅದು ನಮಗೆ ಬಾಡಿಗೆ ಅದು ರೆಕಗ್ನೈಸೇ ಆಗಲ್ಲ. ಅದಕ್ಕೆ ಈ ಜೀನ್ಸ್ಗೆ ನಮ್ಗೆ ಅದು ರೆಕಗ್ನೈಸೇ ಆಗಲ್ಲ. ಬಟ್ ನಾವು ಕರ್ನಾಟಕದಲ್ಲಿ ಹುಟ್ಟು ಬೆಳೆದು ರಾಗಿ ತಿಂದು ನಮ್ಮ ಬಾಡಿ ಮತ್ತು ನಮ್ಮ ಎಲ್ಲರೂ ಫ್ಯಾಮ್ಲಿಯಲ್ಲೆಲ್ಲ ಅದೇ ಆ್ಯನ್ಸಿಸ್ಟರ್ಸ್ ಎಲ್ಲ ಅದೇ ತಿನ್ಕೊಂಡ್ಬಂದಿರ್ತಾರೆ. ಸೊ ಜೀನ್ಸ್ಗೆ ಅದೇ ಅರ್ಥ ಆಗುತ್ತೆ. ಓಕೆ, ಬಟ್ ನಾವು ನೋಡಿದ್ರೆ ಇಂಡಿಯಾ ಅಲ್ಲಿ ಯಾವುದೇ ಭಾಗದಲ್ಲಿ ನೋಡಿ ಎವ್ರಿ 100 meters ಫುಡ್ ಸ್ಟೈಲ್ ಚೇಂಜ್ ಆಗುತ್ತೆ. ಓಕೆ, ಆ ಜಾಗಕ್ಕೆ ಏನು ಬೆಳೀತಾರೋ ಅದನ್ನು ತಿನ್ನಬೇಕು. ಓಕೆ, ಯಾಕಂದರೆ ಆ ಜಾಗದ ಮಣ್ಣು ನೀರು ಎಲ್ಲ ಸೇರಿಕೊಂಡು ನಮ್ಮ ಹೆಲ್ತ್ ಕಾಪಾಡುತ್ತೆ.